ಏನು 13,700 ಇದೆಲ್ಲ. ಇವೆಲ್ಲ ಇವು 3 ಇವು 4 ಸಾಲ ಒಂದು ಅಲ್ಲಿ ತಕರಿ. ಇದೇನು ಮುಂದಕ್ಕೆ ಅಂತ ಅವು ಅದನ್ರಿ ಆಚೆ ಕಡೆ ಅದ್ರಿ. ಹಾಂ ಹಾಂ ಹಾಂ. ನಮಸ್ಕಾರ ಎಲ್ಲರಿಗೂ. ಸುಧಾರಿತ ಬೇಸಾಯ ಯೂಟ್ಯೂಬ್ ಚಾನಲ್ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳುತ್ತಾ, ಇವತ್ತು ನಾವು ಎಲ್ಲಿಗೆ ಬಂದೀವಿ ಅಂದ್ರೆ ರೀ, ಬೆಳಗಾವಿ ಡಿಸ್ಟಿಕ ಅಥಣಿ ತಾಲೂಕದಾಗಂತಿ ಇಲ್ಲಿ ರಡ್ರಟ್ಟಿ ಮತ್ತು ನಂದಗಾಂವ್ ಕ್ರಾ ಇದನ್ನ ಇದ್ರಿ, ಯಾವುದು ಘಟ್ನಟ್ಟಿ ಕ್ರಾಸ್ ಅಂತ ಇದ್ರಿ. ಅಲ್ಲಿ ಐತಿ ಹೊಸದಾಗಿ ಐತಿ ಕಬ್ಬಿನ ನರ್ಸರಿ ದೊಡ್ಡ ಪ್ರಮಾಣದಾಗ ಆಗೈತಿ. ಆಯ್ತಲ್ಲಿ ಅವರು ಎಲ್ಲ ರೀತಿಯಿಂದ ಏನೈತಿ, ಈಗ ಫೌಂಡೇಶನ್ ಬೀಜ ಆಗಲಿ ನಾನಾ ಥರದ ತಳಿಗಳು ರೀ. ಈಗ ಯಾವ್ದು ಹೇಳ್ತಿರಲಿ ಅದನ್ನ ಐತಿ, ಮುಂಗಡವಾಗಿ ಹೇಳ್ರಿ ಅಂತಿ. ಅದ್ರ ಬದಲ ಅದು ಅವರು ಹೊಸ ಕಬ್ಬ ತೊಗೊಂಡು ಬಂದ ಕಿಸಿಂದ ನಿಮ್ಗೆ ಸಸಿ ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ನೋಡಿರಿ. ಇಲ್ಲಿ ತಾವು ನೋಡ್ಬೋದು, ಇದು ದೊಡ್ಡ ಪ್ರಮಾಣದಾಗ ಏನೈತಿ, ಇಲ್ಲಿ ನರ್ಸರಿ ಐತ್ರಿ. ಇಲ್ಲಿ ತಮ್ಗೆ ಏನೈತಿ ಯೋಗ್ಯ ದರದಾಗ ಏನೈತಿ ಎಲ್ಲ ಥರದವರು ಮತ್ತು ಏನೈತಿ ರೀ ಅಲ್ಲಿ ಈ ಪ್ರೆಸೆಂಟ್ ಏನೈತಿ ಸದ್ಯಕ್ಕೆ ಏನೈತಿ ಎಲ್ಲ ಈಗ ಒಂದು 7-8 ತಳಿ ಐತಿ ಅವ್ರದ್ದೇ ಅದಾವು. ಮುಂದೆ ಏನೈತಿ ಅವ್ರ ಮಾಲಕರಾಗಲಿ ಏನೇ ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕಿಸಿಂದ ಅವ್ರು ಎಲ್ಲಿ ಬೀಜ ತರ್ತಾರೋ ಏನು ಮಾಡ್ತಾರೋ ಅನ್ನೋಂಥದ್ದು ವಿವರಣೆ ಐತಿ ಅವ್ರ ಬಾಯಲ್ಲಿ ಕೇಳ್ಕೊಂಡು ಹೋಗಿ ಬಂದು ನೋಡಿರಿ. ತಾವು ನೋಡ್ಬೋದು ಇಲ್ಲಿ ಬೇಸಿಗೆ ಸಂಬಂಧ ಏನೈತಿ ಭಾಳ ಅಷ್ಟು ಇದನ್ನಾಗಿ ಅವ್ರೇನು ಮಾಡಿಲ್ಲ ಇನ್ನೂ. ಇದೆಲ್ಲ ಇದೆಲ್ಲ ಆಯ್ತು ನೋಡಿ. ಇದು ವಿಸ್ತೀರ್ಣ ರೀ. ಇಷ್ಟೆಲ್ಲದ್ರಾಗ ಅವ್ರು ಏನೈತಿ ಇಲ್ಲಿ ಸಸಿ ಇಲ್ಲೆಲ್ಲ ಪೂರ ಬರ್ತಿರ್ತಾವೆ. ಬೇಸಿಗೆ ಟೈಮ್ ಇದಾಗಂತಿ ಯಾರು ಕಬ್ಬ ನೀರಿನ ಸಂಬಂಧ ತೊಂದರೆ ಆಗ್ತೈತಿ ತಂಗಿಸಿಂದ, ಯಾರು ಹಚ್ಚಂಗಿಲ್ಲ ತಂಗಿಸಿಂದ, ತಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ಮಾಡ್ಕೊಂಡಾರ ಅವರು. ಯಾರ್ಯಾರು ಮುಂಗಡವಾಗಿ ಏನೈತಿ ರೀ ಅವ್ರು ಆರ್ಡ್ರ್ ಕೊಟ್ಟರೆ ಅಂತ ಅವರು ಮಾಡಿಕೊಡ್ತಾರೆ. ಈ ರೀತಿ ನೋಡ್ರಿ. ಈಗ ಅಲ್ಲಿ ತನಕ ಐತ್ರಿ ನೋಡ್ರಿ. ಹೆಚ್ಚು ಕಡಿಮೆ 1 ಎಕರೆ ಮ್ಯಾಲ ಇದು ನೆಲ ಅವ್ರು ಹಿಡ್ದು ಇದನ್ನ ಮಾಡ್ಯಾರ ರೀ. ಇದೇನೈತಿ ಇನ್ನು ಸದ್ಯಕ್ಕೆ ಜೂನ್ ಜುಲೈ ಟೈಮ್ದಾಗ ಐತಿ ಇದೆಲ್ಲ ಪೂರ್ತಿ ಭರ್ತಿ ಆಗಿರ್ತೈತಿ ರೀ. ಈ ಟೈಪ್ ನೋಡಿರಿ. ಅವ್ರ ತಕ್ಕ ಎಲ್ಲ ಥರ ತಳಿಗಳು ಆಲ್ಮೋಸ್ಟ್ ಇಲ್ಲಿ ಎಲ್ಲ ಅದಾವ್ರಿ. ಇಲ್ಲಿ ಇದೆಲ್ಲ 86 ಅಂತ ಅದು ಅಲ್ಲಿ ಅಲ್ಲಿ ತಕ ರೀ. ಇದ್ರಾಗಿನ ಬೇರೆ ಪಿ ಡಿ ಎನ 13,700 ಅಂದ್ರಿ. ಇದು 86 SNK ಒಂದ್ರಿ. ಈಗ ಸದ್ಯಕ್ಕೆ ಪ್ರೆಸೆಂಟ್ ಇಲ್ಲಿ 3 ಒಂದು ಹಂಗತ್ರಿ. ಆ ಜಾಗದಾಗ ಅಲ್ಲಿ ಏನೈತ್ರಿ, ಅಲ್ಲಿ 86 ಮತ್ತು ಇದು ಪಿ ಡಿ 15,000 ರೀ. ಮುಂದೆ 86 ಅಲ್ಲೇನಿಲ್ಲನ್ರಿ. ಹಾಂ, 2 ಪಿ ಡಿ ಅದ ಒಂದು ಹಂಗತ್ರಿ ಇಲ್ಲಿ. ಮಂಡ್ಯ ಪೈ ಎಣಿಸಿ ಒಂದು 15 ಮಾರ್ಚ್ ಇದನ್ನ ಜುಲೈ 15 ಹಿಡ್ಕೊಂಡು ಇದು ಮಾಡಿರಿ ನಡೀತೈತಿ. ಸ್ಟಾರ್ಟ್ ಮಾಡಿರಿ. ಇದು ಎಷ್ಟು ಎಕರೆ ಆಕೈತಿ ಟೋಟಲ್ ರೀ? ಇದು ವಿಸ್ತೀರ್ಣ ರೀ 4 ಎಕರೆ ಎಲ್ಲ ಇದು ಬರೀ ಕಬ್ಬಿಗೇನ ರೀ? ಹಾಂ 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 ರೀ. ಇಲ್ಲಿ ಏನೈತೆ ನೋಡಿದ ಅವ್ರದ್ದು ನರ್ಸರಿ ಏನು ಕಟ್ಟಿಂಗ್ ಅದು ಮಾಡ್ತಿರ್ತಾರಲ್ಲ ರೀ, ಆ ಜಾಗಕ್ಕೆ ಹೋಗೋಣ್ರಿ. ಇಲ್ಲಿ ಇಲ್ಲಿ ನಿಂತಿರ್ಲ ಇಲ್ಲಿ ಸಸಿ ರೆಡಿ ಮಾಡೋದು ಇಲ್ಲೇ ನೋಡ್ರಿ. ಇಲ್ಲಿ ಅವೆಲ್ಲ ಪ್ರತಿಯೊಂದೊಂದು ಕಣ್ಣು ತೆಗಿದಾಗಲಿ ಈ ಟೈಪ್ ಖರ್ಚೋದು ಮಾಡ್ಕೋತ ಇಲ್ಲಿ ನೋಡ್ರಿ. ಈಗ ಈ ಏನು ಟ್ರೇ ಅದು ಏನು ಇದು ಮಾಡ್ತಾರಲ್ಲ ಅವೆಲ್ಲ ಈಗ ತುಂಬೋದ್ರಿ. ಮತ್ತು ಸೀಡ್ ಟ್ರೀಟ್ಮೆಂಟ್ ಮಾಡೋದಾಗಲಿ ಇಂಥವೆಲ್ಲ ಐತಿ. ಇಲ್ಲಿ ಐತಿ ಈ ಜಾಗದಾಗ ಮಾಡ್ತಾರೆ. ಇಲ್ಲಿ ಅಗದಿ ಏನಂತಿ ಪದ್ಧತಿಯಲ್ಲಿ ತೆಗಿತಾರೆ. ಇಲ್ಲಿ ಕಬ್ಬ ಅದ್ರ ನೋಡ್ರಿ ಅಗದಿ ಭಾರಿ ನೀಟಾಗಿ ತಗೋತಾರೆ. ವೇಸ್ಟ್ ಇದ್ದಿದ್ದೆಲ್ಲ ತೆಗಿತಾರೆ. ನಾವು ಕಬ್ಬು ಇರ್ತಾವಲ್ಲ ಅವನ್ನ ಹಾಕಿದ್ರಿ. ಇದು ನೋಡಿರಿ ಎಷ್ಟು ನೀಟಾಗಿ ನೋಡವ್ರಿ. ಇಲ್ಲಿ ಈ ಟೈಪ್ ಇವು ನಾವು ಶೆಡ್ದಾಗ ಎದ್ದು ನೋಡ್ರಿ. ಎದ್ದು ಕಿಸಿನ ಏನೈತಿ ಇದಂತೆ ರೆಡಿ ಮಾಡೋಕೆ ಇವು ಹೋಗ್ತಾವ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಹೊಸದಾಗಿ ರೆಡಿ ಮಾಡಿರ್ತಕ್ಕಂಥ ಬಸವೇಶ್ವರ ಅಂತ ಹೊಸದಾಗಿ ಇಲ್ಲಿ ಕಬ್ಬಿನ ನರ್ಸರಿ ಮಾಡಿದವರು.
ಅವ್ರಲ್ಲಿ ಏನೈತಿ ಅವರು ಮಾಲಕರು ಅಶೋಕ್ ಕೋತ್ ಅಂತ ಇದ್ದಾರೆ, ಅವ್ರನ್ನ ಸ್ವಲ್ಪ ಅವ್ರಿಗೆ ಭೇಟಿ ಹಾಕಿಸಿಂದ ಅವ್ರ ಬಗ್ಗೆ ಅವ್ರು ಏನಂತ ಅವರು ಒಂದು ಎರಡು ಅನಿಸಿಕೆ ಅವರಿಂದ ಬಾರಿ ತೊಗೊಂಡು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಏನಿದೆ ನರ್ಸರಿ ಐತಿ ಯಾವಾಗ ಅಂತ ಮಾಹಿತಿ ಕೊಡ್ರಿ, ಮತ್ತು ಎಲ್ಲಿ ಕಬ್ಬ ಬೀಜ ಯಾವ ಟೈಪ್ ಇದು ತರ್ತೀರಿ ಮಾಡ್ತೀರಿ ಅನ್ನುವಂಥದ್ದು ನಮ್ಮ ರೈತರಿಗೆ ಸ್ವಲ್ಪ ಹೆಸರು ಪರಿಚಯ ಮಾಡಿರಿ ಮೊದಲು, ಆಮೇಲೆ ನಿಂತು ಸ್ವಲ್ಪ ನಿಮ್ಗೆ ಏನೈತಿ ಅದು ಮಾಹಿತಿ ಸ್ವಲ್ಪ ನಮ್ಮ ರೈತರಿಗೆ ಹಂಚ್ಬೇಕು. ನಮ್ಮದು ರೀ ಘಟನಟಿ ಕ್ರಾಸ್ನಾಗ ನರ್ಸರಿ ಐತ್ರಿ, 10ನೇ ತಾಲೂಕು. ಅಶೋಕ್ ಕೋತ ಅಂತ ರೀ. ನರ್ಸರಿ ಸ್ಟಾರ್ಟ್ ಮಾಡಿ 5 ವರ್ಷ ಆಯ್ತು ರೀ. ನಾವು ಫೌಂಡೇಶನ್ ಬೀಜ ತಯಾರು ಮಾಡ್ತೀವಿ ರೀ. ನಾವು ತರು ಕೊಟ್ಟಂಥವ್ರು ಕಬ್ಬ ತಂದು ಅಗಿ ತಯಾರು ಮಾಡಿ ಕ್ವಾಲಿಟಿ ತರು ಕೊಡ್ತೀವಿ. ಅಂದರೆ ಈಗ ಅಂದರೆ ಅವರು ರೈತರು ತಮ್ಗೆ ಏನು ಬೇಕತ್ತಲ್ಲ ಅದನ್ನು ನಿಮ್ಗೆ ತೊಗೊಂಡು ಬರ್ಲಾಕೈತಿ ಏನಾಗ್ತೈತಿ ಏನೋ ಅಡ್ವಾನ್ಸ್ ಏನು ನಿಮ್ಗೆ ಏನೋ ಹೇಳಬೇಕು, ಅಡ್ವಾನ್ಸ್ ಮುಂಗಡೆ ಏನೋ ನಿಮ್ಗೆ ಅಮೌಂಟ್ ಕೊಡಬೇಕು, ಏನು ಮಾಡಬೇಕು ಸ್ವಲ್ಪ ನಮ್ಗೆ ರೈತರು ಹೊಸ ವೆರೈಟಿ ಇದು ಅಂದ್ರೆ ಅಡ್ವಾನ್ಸ್ ಮುಂಗಡ ಕೊಟ್ಟಿರಿ ಅಂದ್ರೆ ಟೈಮಿಂಗ್ ಇರ್ತೈತಿ. ರೆಗ್ಯುಲರ್ ವೆರೈಟಿ ಏನಿರ್ತಾವ 1-4 ದಿನ ಹಿಂದೆ ಮುಂದೆ ಹಂಗೆ ಹೇಳಿದ್ರು ನಿಮ್ಗೆ ಅದ್ರ ಮೇಲೆ ನಿಮ್ಗೆ ಹೆಂಗೆ ನಡೀತಿರ್ತೈತಿ. ಅಂದರೆ ಅಡ್ವಾನ್ಸ್ ಅಂದರೆ ನಿಮ್ಗೆ ಎಷ್ಟು ಒಂದು 15 ದಿವಸಕ್ಕಿಂತ ಮುಂಚೆ ಹೇಳಬೇಕು, ಏನೋ ಒಂದು ತಿಂಗಳು ಮುಂಚೆ ಹೇಳಬೇಕು? 15 ದಿನ 1 ತಿಂಗಳು ಆಯ್ತು ರೀ. ಸರ್ ಇದು ಕೆಪಾಸಿಟಿ ಎಷ್ಟು ನೀವು ಮಾಡಿರಲ್ಲ ರೀ? ಈಗ ಬೇಸಿಗೆ ಐತಿ, ಈಗ ಕಮ್ಮಿ ಐತೆ ರೀ. ಇದು ನೀವು ಇದ್ರ ಟೈಮ್ ಸೀಸನ್ ಟೈಮ್ದಾಗ ಎಷ್ಟು ಅಂದಾಜು ಎಷ್ಟು ಇದನ್ನ ಮಾಡಿರ್ತೀವಿ ನಾವು ರೆಡಿ? 20 ಲಕ್ಷ ಮಟ್ಟ ಅದೇ 20 ಲಕ್ಷ ಮಟ್ಟ ಇರ್ತದೆ. ಅಂದರೆ ಎಷ್ಟು ರೈತ ಎಷ್ಟೋ ಇದು ಮಾಡಿರೂ ಆಯ್ತು ನಿಮ್ಗೆ ಒದಗಿಸುವಂಥ ವ್ಯವಸ್ಥೆ ನೀವು ಮಾಡ್ತೀವಿ. ಬಾಣ ಸೌಲಭ್ಯನೂ ಅದಾವೆ ರೀ. ಹಾಂ, ಡೆಲಿವರಿನೂ ಕೊಡ್ತೀವಿ. ಮತ್ತು ಇನ್ನೊಂದು ರೀ, ಈಗ ನೀವು ಎಷ್ಟು ಕಿಲೋಮೀಟ್ರ್ ತೆಗಿಸಿದ ಏನಿದೆ ಹೇಳ್ತಿರ್ತಾರೋ ನಾವು ಅದನ್ನು ಕೇಳ್ಕೊಂಡಿರ್ತೀವಿ. ಎಷ್ಟು 100 ಕಿಲೋಮೀಟ್ರ್ ಒಳಗೆ ಐತಿ ಒಂದು ಅಂದಾಜು ರೇಟ್, ಅದಕ್ಕಿಂತ ಮುಂದೆ ಹೋದ್ರೆ ಒಂದು ಬೇರೆ ರೇಟ್ ಅದು ಹಿಂಗೇನು ಐತಿ? ಕ್ವಾಂಟಿಟಿ ಮೇಲೆ ಇರ್ತದೆ. ಕ್ವಾಂಟಿಟಿ ಫುಲ್ ಲೋಡಿಂಗ್ ಇತ್ತಂದ್ರೆ 10 ಪೈಸೆ, ಅದಕ್ಕೆ ಜಾಸ್ತಿ ಹೋಗ್ತಾನೆ 20 ಪೈಸೆ ಎಳ್ಳು ಹಾಕಿರ್ತೈತೆ ರೀ. ಲೋಕಲ್ ಸರೌಂಡಿಂಗ್ 10 ಕಿಲೋಮೀಟರ್ ಏರಿಯಾದಾಗ ಫ್ರೀ ಡೆಲಿವರಿ ಇರ್ತೈತೆ 1 ಎಕರೆ ತೊಗೊಂಡ್ರೆ. ಅಂದ್ರೆ ಮಿನಿಮಮ್ ಅಂದ್ರೆ ಔಟ್ ಆಫ್ ಏರಿಯಾ ಅಂತ ನಾವೀಗ ಏನು ಮಾಡ್ತಿರಲ್ಲ, ಈಗ ಈ ನಮ್ಮ ಬೇರೆ ಡಿಸ್ಟಿಕ್ ನಾವು ಹೋಗ್ತಿರ್ತಿರಲ್ಲ, ಅಂದ್ರೆ ಮಿನಿಮಮ್ ಅವ್ರು ಎಷ್ಟು ತೊಗೋಬೇಕು ನಿಮಗೆ ಅಂತ? ಮಿನಿಮಮ್ 20 ರಿಂದ 25 ಸಾವಿರ. 25 ಸಾವಿರ. ಇಲ್ಲಿ ಲೋಕಲ್ ಬಂದ್ರೆ ರೀ ಲೋಕಲ್ 1 ಎಕರೆ ಮೇಂಟೈನ್ ಇರಬೇಕು. 1 ಎಕರೆ ಇತ್ತಂದ್ರೆ ಫ್ರೀ ಡೆಲಿವರಿ ಕೊಡ್ತೀವಿ. ಆಯ್ತಲ್ಲ ಸರ್, ನೀವು ಏನಂತಿ ಈಗ ನಾವೀಗ ಕೆಲವೊಂದು ಜಾಗದಾಗ ಏನಂತಿ ಈ ಕುಳೆ ಕಬ್ಬಿನೂ ಇದು ಮಾಡ್ಕೊಂಡು ಅದು ಕಟ್ ಮಾಡ್ಕೊಂಡು ಅವನ್ನ ಬೀಜ ತಯಾರು ಮಾಡೋದು ಈ ಟೈಪ್ ಅದು ನಾವು ಸುಮ್ಮನೆ ಕೇಳಲ್ಪಟ್ಟಿದ್ದೀವಿ ರೀ. ಹಂಗೆ ಏನೈತಿ ನಿಮ್ಮಲ್ಲಿ ಏನು ಎಲ್ಲ ಫೌಂಡೇಶನ್ ತಂದು ಏನು ಬರ್ತಾರೋ ಏನು ನ್ಯಾಚುರಲ್ ಆಗಿ ಏನು ಆ ಟೈಪ್ ಏನು ತೊಗೊಂಡು ಬಂದಿರ್ತೀರಿ? ಇಲ್ಲ, ಫೌಂಡೇಶನ್ ಮಾಡ್ತೀವಿ ರೀ. ಒಳ್ಳೆ ಕಬ್ಬ ಅದು ಹಾಕಂಗಿಲ್ಲ, ಲವಂಗಿ ಕಬ್ಬಣ ಮಾಡಿರ್ತೀವಿ ರೀ. ಒಳ್ಳೆ ಕ್ವಾಲಿಟಿ ಸರ್. ಒಳ್ಳೆ ನಮ್ಗೆ ಮಾಹಿತಿ ಕೊಟ್ಟಿರಿ ಅಂತ. ಹಿಂಗೆ ನೀವು ಸರಿಯಾಗಿ ಇದು ಮಾಡ್ಕೊಳ್ರಿ ಕೊಡ್ರಿ. ನಮ್ಮ ಮತ್ತೆ ಏನೋ ನಮ್ಗೆ ರೈತರಿಗೆ ಬೇಕಾದ್ರೂ ಅವ್ರಿಗೆ ಸ್ವಲ್ಪ ಏನಂತಿ ಚಲೋ ತಂಗಿ ನೀವು ಮನ್ನಣೆ ಕೊಟ್ಟು ಅವ್ರಿಗೆ ಫೋನ್ಯಾಗಲಿ ಏನೋ ಕೇಳಿದ್ರು ಅವ್ರಿಗೆ ಒಂದು ಸ್ವಲ್ಪ ಇದನ್ನು ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಅಂತ ನಾವು ಪಟ್ಟು ನಮ್ಗೆ ಅನುಕೂಲ ಆಕೈತೆ ನಿಮ್ಮ ಕಡೆ ರಿಕ್ವೆಸ್ಟ್ ಮಾಡ್ಕೊತೀವಿ. ನಮಸ್ಕಾರ.